ಈಗ 7:30 ನೋಡಿ, ಮೀನರಾಶಿಯನ್ನು ಈ ದಿವಸ ಇನ್ನೂ ಪ್ರವೇಶ ಮಾಡಿಲ್ಲ. ಈ ದಿವಸ ತಡರಾತ್ರಿ ಆ ಸಂದರ್ಭದಲ್ಲಿ ಆತ ಪ್ರವೇಶ ಮಾಡ್ತಾನೆ ಮೀನರಾಶಿಯನ್ನು. ಮೀನರಾಶಿ ಗುರುವಿನ ಕ್ಷೇತ್ರ. ಶನೈಶ್ಚರ ಒಮ್ಮೆ ಪ್ರವೇಶವಾಗಿಬಿಟ್ರೆ ಅದು 7:30 ಶುರುವಾಗ್ತಕ್ಕಂಥದ್ದು ಯಾರಿಗೆ? ಮೇಷರಾಶಿಯವರಿಗೆ ಶುರುವಾಗುತ್ತೆ. ಮೇಷರಾಶಿ ನಿಮ್ಮ ಹಿಂದಿನ ರಾಶಿ ಮೀನ. ಹೀಗಾಗಿ ನಿಮಗೆ 7:30 ಶುರುವಾಗುತ್ತೆ, ಈಗ ಪ್ರಾರಂಭವಾಗುತ್ತೆ. ಈ ರಾತ್ರಿಯಿಂದ ಪ್ರಾರಂಭವಾಗುತ್ತೆ. ಇನ್ನು ಮೀನರಾಶಿಯವರಿಗೆ ಇಷ್ಟು ದಿವಸ ಇರಲಿಲ್ಲ ಅಂದರೆ ಶುರುವಾಗಿ 2.5 ವರ್ಷ ಆಗೋಯ್ತು. ಈಗ ಜನ್ಮಕ್ಕೆ ಬರ್ತಾ ಇದ್ದಾನೆ. ಜನ್ಮಕ್ಕೆ ಬಂದಾಗ ಇನ್ನೂ ನಿಮ್ಮ ರಾಶಿಯಲ್ಲಿ 2.5 ವರ್ಷಗಳ ಕಾಲ ಸಂಚರಿಸ್ತಾನೆ. ಆನಂತರದಲ್ಲಿ ಆತ ಮೇಷಕ್ಕೆ ಹೋಗ್ತಾನೆ, ಅಲ್ಲೂ 2.5 ವರ್ಷ ಇರ್ತಾನೆ. ಹಾಗಾಗಿ ಇನ್ನೂ 5 ವರ್ಷಗಳ ಕಾಲ ನಿಮಗಿರುತ್ತದೆ. ಇನ್ನು ಕುಂಭರಾಶಿಯವರಿಗೆ ಆಯಿತು, 5 ವರ್ಷ ಕಳೆದು ಬಿಟ್ಟಿದ್ದೀರಾ. ಇನ್ನು 2.5 ವರ್ಷಗಳ ಕಾಲ ಶನೈಶ್ಚರ ನಿಮ್ಮ ಮುಂದಿನ ಮನೆಯಲ್ಲಿ ಮೀನರಾಶಿಯಲ್ಲಿ ಇರ್ತಾನೆ. ಹೀಗಾಗಿ ಕುಂಭರಾಶಿಯವರಿಗೆ ಇನ್ನು 2.5 ವರ್ಷಗಳ ಕಾಲ ಬಹಳ ಎಚ್ಚರಿಕೆ ಇರಬೇಕಾಗಿರ್ತಕ್ಕಂಥದ್ದು ಅನ್ನೋದು ಸೂಚಿಸುತ್ತೆ. ಇನ್ನು ಮಕರ ರಾಶಿಯವರಿಗೆ ಈ ಕ್ಷಣದವರೆಗೆ ಇದೆ, ರಾತ್ರಿಗೆ ಕಳೆದು ಹೋಗುತ್ತೆ. ದ್ವಿತೀಯ ಸ್ಥಾನದಲ್ಲಿ ಇದಾನಲ್ಲ ಶನೈಶ್ಚರ. ಹೀಗಾಗಿ ಈ ದಿವಸ ಕೊನೆ, ಇವತ್ತಿಗೆ ಫುಲ್ ಸ್ಟಾಪು, ನಿಮಗೆ 7:30 ಮುಗೀತು.